ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಏನು ಮಾಡಿದ್ದೀವಿ ರೀ, 121ನೇ ಪೇಜ್ನಲ್ಲಿರುವಂತಹ ಸಮಸ್ಯೆಗಳನ್ನು ನೋಡಿದ್ದೀವಿ. ಇಂದಿನ ಅವಧಿಯಲ್ಲಿ 122ನೇ ಪೇಜ್ನಲ್ಲಿರುವಂತಹ ಸಮಸ್ಯೆಗಳನ್ನು ನೋಡೋಣ. ನೋಡಿರಿ, ವ್ಯವಕಲನವನ್ನು ಸಂಕಲನಕ್ಕೆ ಮತ್ತು ಸಂಕಲನವನ್ನು ವ್ಯವಕಲನಕ್ಕೆ ಪರಿವರ್ತಿಸುವುದು ಅಂತಂದಾರ. ನೆನಪಿಟ್ಟುಕೊಳ್ಳಿ, ಅಪೇಕ್ಷಿತ ಮಹಡಿ ಮೈನಸ್ ಆರಂಭಿಕ ಮಹಡಿ = ಅಗತ್ಯವಾದ ಚಲನೆ. ನಮಗೆ ಅಪೇಕ್ಷಿತ ಮಹಡಿ, ನಾವು ಎಷ್ಟನೇ ಮನೆಗೆ ಹೋಗೋವ್ರಿದ್ದೀವಿ, ನಾವು ಎಲ್ಲಿದ್ದೀವಿ ಮಾಡಿದಾಗ ಏನು ಸಿಗ್ತೈತಿ ರೀ, ನಾವು ಎಷ್ಟು ನಡಿಬೇಕು ಅನ್ನೋದು ಸಿಗ್ತೈತಿ. ಅದು ಅಪೇಕ್ಷಿತ ಮಹಡಿ ಅಂದ್ರೆ ನಾವು ಎಲ್ಲಿ ಹೋಗಬೇಕು = ಆರಂಭಿಕ ಮಹಡಿ ಪ್ಲಸ್ ಅಗತ್ಯವಾದ ಚಲನೆ. ನಾವು ಎಲ್ಲಿದ್ದೀವಿ ಮತ್ತು ನಾವು ಎಷ್ಟು ನಡಿಬೇಕು ಅನ್ನೋದು ಕೂಡಿಸಿದ್ರೆ ಏನು ಸಿಗ್ತೈತಿ ರೀ, ನಮಗೆ ಇದು ಸಿಗ್ತೈತಿ. ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ರೀ, 3ರಾಗ 2 ಕಳೆದಿವ ತಿಳ್ಕೊರಿ, 1 ಬರ್ತೈತಿ. ಹಂಗೆ 1ಕ್ಕೆ ಸರಿ 3ಕ್ಕೆ 3 -1 ಮಾಡಿದೀವಿ ಅಂದ್ರೆ ಏನಾಕತಿ, 2 ಬರ್ತೈತಿ ಅಂದಂಗೆ. ಈ ರೀತಿಯಾಗಿ ನಾವು ಅದನ್ನ ಕಂಡುಹಿಡಿಬೋದು. ಭಾಳ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೋಡಿರಿ, ಮೊದಲನೇ ವಿಧಾನ ಅದನ್ನ ಹೆಂಗೆ ಕಂಡುಹಿಡಿದಂಥ 2 ವಿಧಾನಗಳು ಅದಾವು. ಸಂಖ್ಯಾ ರೇಖೆಯನ್ನು ಗಮನಿಸಿ, ನಿಮಗೆ -5 ನಡೆಗಳ ಅಗತ್ಯವಿದೆ ಎಂದು ಕಾಣುತ್ತೇವೆ. ಅಂದ್ರೆ -5 ಅಂದ್ರೆ -5 ಹಿಂದೆ ನಡಿಬೇಕು ಅಂದಂಗೆ ರೀ. ಅಂದರೆ -5 ಹಿಮ್ಮುಖವಾಗಿ. ಆದ್ದರಿಂದ -3 -2 = 5 ಅಗತ್ಯವಾದ ಚಲನೆ -5 ರೀ. ಅಂದರೆ ಇಲ್ಲೇನು ಮಾಡತ್ತೀರಿ, -3 ಒಳಗೆ ಅದೇ ರೀ. ನೀವು ಏನು ಮಾಡಿರಿ, -2 ಮತ್ತು 2 ಹಿಂದೆ ಹೋದ್ರಿ. ಹಂಗಾರೆ ಯಾವ ಮನ್ಯಾಗ ಹೋಗಿರ್ತೀರಿ, ನೀವು 5ನೇ ಮನ್ಯಾಗ ಹೋಗಿರ್ತೀರಿ. ಇನ್ನು 2ನೇ ವಿಧಾನ, ಇದನ್ನ ಹೆಂಗೆ ಬಿಡಿಸ್ಬೋದು ಅಂದ್ರೆ ರೀ, 2ರಿಂದ -3ರವರೆಗಿನ ನಡೆಯನ್ನು 2 ಭಾಗಗಳಾಗಿ ವಿಭಜಿಸಿ. 2 ಭಾಗಗಳಾಗಿ ವಿಭಜಿಸೋಣ. ಹೆಂಗಂದ್ರೆ ರೀ, ಮೊದಲ ಈ ರೀತಿಯಾಗೈತಿ, 2ನೇ ಮನೆಯಾಗಿದ್ದೀರಿ ನೀವು, ಅಂದ್ರೆ +2 ಒಳಗಿದ್ದೀರಿ, ಇಲ್ಲಿ 0 ಬರ್ತೈತಿ, ಇದು ಆಮೇಲೆ -1 ಬರ್ತೈತಿ. ಈಗ ಎಕ್ಸಾಂಪಲ್ ನೋಡ್ರಿ, ಮೊದಲು ಏನು ಮಾಡಂತಾರೆ ಅವ್ರು, 2ದಿಂದ 0ಕ್ಕೆ ಬರ್ರಿ, 0ದಿಂದ ಆಮೇಲೆ -1 ಬರ್ರಿ, 3 ಆಕೈತಿ ಅಂತಾರೆ ಅವ್ರು. ನೋಡ್ರಿ, ಏನಾಗುತ್ತೆ, 2ರಿಂದ 0ಯ ಚಲನೆ ಬರ್ರಿ, ಆಮೇಲೆ 0ದಿಂದ -3 ಬರ್ರಿ, -3 ಆಕೈತಿ. ಇದು -1, ಹಂಗೆ -2, ಇದು -3, -3ಗೆ ಬಂದು ಹಾಕ್ತೀರಿ ಅಂತಾರೆ. ಒಟ್ಟು ಚಲನೆಯ ಮೇಲೆ 2 ಚಲನೆಗಳ ಮೊತ್ತವಾಗಿದೆ. ಅಂದರೆ 2 ಚಲನೆಗಳನ್ನು ಕೂಡಿಸಿದಾಗ ಏನು ಬಂದೈತಿ ರೀ, ಇದು ಬಂದೈತಿ ಅಂದಂಗೆ. ನಾವು ಇಲ್ಲಿ ಏನು ಮಾಡಿದಂಗಾತು ಮುಂದೈತಿ ನೋಡ್ರಿ. 0ದಿಂದ 2ಗೆ ಮೊದಲು ಬಂದ್ವಿ, ಇದನ್ನು ಪ್ಲಸ್ ಇದನ್ನು ಏನು ಮಾಡಿವ್ರಿ, ನಾವು ಕೂಡಿಸಿವಿ ಅಂದಂಗೆ. ಕೂಡಿಸಿದ ಬಳಕ ನಮಗೆ ಆನ್ಸರ್ ಸಿಕ್ಕೈತಿ -5 ಅಂತ. ನೋಡಿರಿ, 2 ಬಣ್ಣದ ಉಕ್ತಿಗಳನ್ನು ಗಮನಿಸಿ. ಇಲ್ಲಿ 2 ಬಣ್ಣದವ್ರಿ, ಈ ಉಕ್ತಿಗಳನ್ನು ಗಮನಿಸ್ರಿ. 2ನೇಯ ದರದಲ್ಲಿ ಯಾವುದೇ ವ್ಯವಕಲನವಿಲ್ಲ. ನೋಡಿರಿ, 2ನೇದ್ರೊಳಗೆ ಏನು ವ್ಯವಕಲನ ಮಾಡಿರಿ, ಇಲ್ಲ, ಪ್ಲಸ್ ಮಾಡಿರಿ. ನೀವು ಇಲ್ಲಿ ಏನು ಮಾಡಿರಿ, ಮೈನಸ್ ಮಾಡಿರಿ. ನೋಡ್ರಿ, ಹೀಗೆ ನಾವು ಯಾವಾಗಲೂ ವ್ಯವಕಲನವನ್ನು ಸಂಕಲನವನ್ನು ವ್ಯವಕಲನಕ್ಕೆ ಪರಿವರ್ತಿಸ್ಬೋದು. ಪರಿವರ್ತಿಸಿರಂದ್ರೆ ಆನ್ಸರ್ ಸೇಮ ಬರ್ತೈತೆ ರೀ, ಖರೆ ಏನಾಗಿರ್ತೈತಿ, ಅಲ್ಲಿ ಚಿಹ್ನೆಗಳು ಚೇಂಜ್ ಆಗಿರ್ತಾವೆ ಅಂತ. ಸಂಖ್ಯೆಗಳನ್ನು ಅದರ ವಿಲೋಮದೊಂದಿಗೆ ಬದಲಾಯಿಸಿ ನಂತರ ಕೂಡಬಹುದು. ಅದೇ ರೀತಿ ನಾವು ಕೂಡುತ್ತಿರುವ ಸಂಖ್ಯೆಗಳನ್ನು ಅದರ ವಿಲೋಮಗಳೊಂದಿಗೆ ಬದಲಾಯಿಸಿ ನಂತರ ಕಳೆಯಬಹುದು. ಅಂದ್ರೆ ನೋಡ್ರಿ, ನೀವು ಇಲ್ಲಿ ಏನು ಐತಿ ನೋಡ್ರಿ, ಇಲ್ಲಿ ಮೈನಸ್ ಐತಿ ಅಂದ್ರೆ ಇಲ್ಲಿ ಕಳೆಯಾಕತ್ತಾರ, ಇಲ್ಲಿ ಪ್ಲಸ್ ಐತಿ ಅಂದ್ರೆ ಕೂಡ್ಸಾತಾರ. ಬಟ್ ಇಲ್ಲಿ ಏನು ಮಾಡೋದು, ಚಿಹ್ನೆಗಳನ್ನು ಚೇಂಜ್ ಮಾಡೋದು. ಇದನ್ನ ಹೆಂಗಂತ ನೋಡ್ರಿ, ಉದಾಹರಣೆಗಳು ಅದಾವ್ರಿ. ಏನು ಮಾಡೋಣ, ಈಗ 7 ಐತಿ, 7 ಇದು ಮೈನಸ್ ಆಕೈತಿ ರೀ. ಈಗ ಇಲ್ಲಿ ಕೂಡ್ಸೋದು ಅದು ಏನು ಬೇಡ, ಡೈರೆಕ್ಟ್ ನೋಡ್ರಿ. ಈಗ ನೋಡ್ರಿ, ಇವ್ರು ಏನು ಮಾಡ್ಯಾರ ಗೊತ್ತೈತೇನ, +7 -5 ಅಂತೈತಿ. ಇದನ್ನು ಈಚೆ ಕಡೆ ಹಾಕ್ರಿ, ಇದನ್ನು ಈಚೆ ಕಡೆ ಹಾಕ್ರಿ. ಇಲ್ಲಾಗಿತ್ತಂದ್ರೆ ಇಲ್ಲಿ ಮೈನಸ್ ಐತಿ, ಇದನ್ನು ಪ್ಲಸ್ ಮಾಡ್ಕೊರಿ. ಇದು ಮೈನಸ್ ಐತಿ ಪ್ಲಸ್ ಮಾಡ್ಕೊರಿ. ಇದನ್ನು ಏನು ಮಾಡ್ಕೊರಿ, ಮೈನಸ್ ಮಾಡ್ಕೊರಿ. ಅದರದ್ದು ವಿಲೋಮ ಆತ್ರಿ, ಇಲ್ಲಿ ಬಂದೈತಿ. ಹಂಗೆ ಇದು ನೋಡ್ರಿ, ಇದು ಮೈನಸ್ ಐತಿ, ಇದನ್ನು ಪ್ಲಸ್ ಮಾಡ್ಕೊನು, ಇದು ಪ್ಲಸ್ ಐತಿ, ಇದು ಮೈನಸ್ ಮಾಡ್ಕೊನು, ಸೇಮ್ ಬತ್ರಿ. ಇನ್ನು ನೋಡ್ರಿ, ಇದು ಮೈನಸ್ ಐತಿ, ಇದು ಮೈನಸ್ ಐತಿ. ಹಂಗಾರೆ
ಇದನ್ನು ಪ್ಲಸ್ ಮಾಡ್ಕೋರಿ, ಇದನ್ನು ಪ್ಲಸ್ ಮಾಡ್ಕೋರಿ. ಬಂದೈತ್ರಿ 2 ಪ್ಲಸ್ ಪ್ಲಸ್ಸಾ. ಇನ್ನು ನೋಡಿರಿ ಮೊದಲು ಏನು ಮಾಡ್ಯಾರ ಅವ್ರು ಮೈನಸ್ ಮಾಡ್ಯಾರ, ಆಮೇಲೆ ಪ್ಲಸ್ ಮಾಡ್ಕೋಕೆ ಹೇಳ್ಯಾರ ಅಷ್ಟೇ. ನೋಡಿರಿ ಇಲ್ಲಿ ಮೈನಸ್ ಐತಿ, ಇದು ಪ್ಲಸ್ ಆಕೈತಿ, ಇದು ಪ್ಲಸ್ ಆಕೈತಿ. ನೀವು ಏನು ರೀ ಚಿಹ್ನೆಗಳನ್ನು ಚೇಂಜ್ ಮಾಡ್ಯಾರ. ಇಲ್ಲಿ ಕಳ್ಯಾಕತ್ತಿದ್ದೀವಿ ನಾವು, ಇಲ್ಲಿ ಕಳ್ಯಾಕತ್ತಿದ್ದೀವಿ, ಇಲ್ಲಿ ಕೂಡ್ಸಾಕತ್ತೀವಿ. ಬಟ್ ಆನ್ಸರ್ ಸೇಮ ಬರ್ತೈತೆ ರೀ. ಎಕ್ಸಾಂಪಲ್ ನೋಡಿರಿ, ಈಗ ಇಲ್ಲಿ ಮೈನಸ್ ಇತ್ತು, +6 -9 ಈ ರೀತಿಯಾಗಿತ್ತು. ಮೈನಸ ಪ್ಲಸ್ ಆಕೈತಿ ಅದು. +6 +9 ಮಾಡ್ರೆ ಎಷ್ಟಾಕೈತೆ ರೀ 9 1 10 1 15 ಆಕೈತೆ ರೀ. +15 ಆಕೈತಿ. ಈಗ ಇಲ್ಲಿ ಬರ್ರಿ ಈಚೆ ಕಡೆ ಬರ್ರಿ, +6 ಪ್ಲಸ್ ಐತ್ರಿ +9 ಅಂದ್ರೆ 15 ಆತ್ರಿ. ಎರಡಕ್ಕೂ ಆನ್ಸರ್ ಒಂದೇ ಬರ್ತಿಲ್ಲ. ಬಟ್ ಇಲ್ಲಿ ಏನು ಮಾಡತ್ತೀರಿ ನೀವು ಮೈನಸ್ ಮಾಡತ್ತೀರಿ, ಇಲ್ಲಿ ಏನು ಮಾಡತ್ತೀರಿ ಪ್ಲಸ್ ಮಾಡಾಕತ್ತೀರಿ. ಈ ರೀತಿಯಾಗಿ ನೀವು ಬರಿಬೋದು. ಮುಂದಿನ ಅಭ್ಯಾಸಗಳನ್ನು ಮುಂದಿನ ಅವಧಿಯಲ್ಲಿ ನೋಡೋಣ್ರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಯಾರ್ಯಾರಿಗೆ ಏನರ ಪ್ರಾಬ್ಲಮ್ ಇತ್ತಂದ್ರೆ ಮೆಸೇಜ್ ಮಾಡಿರಿ, ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ, ನಾವು ಕಮೆಂಟ್ ಒಳಗೆ ರಿಪ್ಲೈ ಮಾಡ್ತೀವಿ. ಇದ್ರೊಳಗೆ ಏನಿಲ್ಲ ರೀ, ಪ್ಲಸ್ ಇದ್ದರೆ ನಾವೇನು ಮಾಡ್ಬೇಕು ರೀ ಮೈನಸ್ ಮಾಡುವುದು ಅದ. ಒಂದು ವೇಳೆ ಮೈನಸ್ ಇದ್ದರೆ ಅದನ್ನೇನು ಮಾಡಬೇಕು ಪ್ಲಸ್ ಮಾಡುವುದು. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಇಷ್ಟ ಐತ್ರಿ ಇದು, ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಹೊಸ ವೀಡಿಯೋಗಳ ಲಿಂಕ್ ದೊರೀತಾವೆ. ನೀವು ಯೂಟ್ಯೂಬ್ ಒಳಗೆ ಹುಡುಕಾಡ್ಕೊಂಡು ಅವಶ್ಯಕತೆ ಇಲ್ಲ. ನಾವು ಯಾವಾಗ ವಿಡಿಯೋನ ಹಾಕ್ತೀವಿ ನಿಮಗೆ ಅವ ಸಿಗ್ತಾವೆ ಡೈರೆಕ್ಟಾಗಿ. ಧನ್ಯವಾದಗಳು.